ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಂತಮ್ಮತ್ತೆ ಅಪ್ಪ ಅಮ್ಮ ಅಮ್ಮ ಅಯ್ಯೋ ಕಾಂತು ಏನಾಯ್ತ ನಿನ್ಗೆ? ನಿನ್ಗೋಸ್ಕರ ಬಂದೆ ನಾನು. ನಿನ್ ಜೊತೆ ಬಾಳ್ಮೆ ಮಾಡ್ಬೇಕು ಅಂತ ಬಂದೆ, ನಿನ್ ಜೊತೆ ಬದುಕ್ಬೇಕು ಅಂತ ಬಂದೆ ಕಾಂತು. ಆದ್ರೀಗ ನಿನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರ ಕಾಂತು. ಹೋಗಿ ಹೋಗಿ ತುಳಸಿ ನೀರು ತಗೊಂಬನ್ನಿ. ಕಾಂತು ಕಡೆ ಕ್ಷಣಗಳು ನೆಮ್ಮದಿಯಿಂದ ಇರ್ಲಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಚಾ ಬಿಡ್ತು ಅನ್ನಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಕಾಂತಮ್ಮವ್ರಿಗೆ ಸುಸ್ತಾಗಿರ್ಬೇಕು ಅಥವಾ ನಿದ್ರೆ ಕಮ್ಮಿ ಆಗಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಗಿದೆ. ಏನ್ರಿ ಇದು? ಯಾವತ್ತೂ ಹಿಂಗಾಗಿರ್ಲಿಲ್ಲ. ಇದಕ್ಕಿದಂಗೆ ಏನ್ರಿ ಆಯ್ತು ಇವ್ರಿಗೆ? ಅಪ್ಪ ಎತ್ಕೊಳಪ್ಪ, ರೂಮ್ ಕರ್ಕೊಂಡು ಮಲಗ್ಸೋಣ. ಆಹಾ, ಅಂತೂ ನನ್ನ ಪ್ಲಾನು ವರ್ಕ್ ಆಯ್ತು. ಎತ್ಕೊಳ್ಳಪ್ಪ, ರೂಮ್ ಕರ್ಕೊಂಡು ಹೋಗೋಣ. ಸರಿ ಹೋಗ್ತಾ ಇಲ್ಲ ಮಾವ, ಇದ್ಯಾಕೋ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಇವ್ರಿಗೆ ಯಾವ್ದಾದ್ರು ದೊಡ್ಡ ರೋಗ ಬಂದಿರ್ಬೇಕು, ಅಥವಾ ಯಾವ್ದಾದ್ರು ದೊಡ್ಡ ದೆವ್ವ ಬಂದು ಮೆಟ್ಕೊಂಡಿರ್ಬೇಕು. ಅಯ್ಯೋ ಸುಮ್ನಿರಿ ಮೇಡಮ್, ಹತ್ರದ ಏನು ಇರಲ್ಲ. ಸುಬ್ರಹ್ಮಣ್ಯ ಹೋಗಪ್ಪ, ಕೀ ಎತ್ಕೊಂಬ. ಕೈಗೆ ಕಬ್ಬಣ ಕೊಟ್ರೆ ಸರಿ ಹೋಗ್ಬೋದು. ಅತ್ತೆ ಹಾಗೆಲ್ಲ ಏನು ಆಗಲ್ಲ ಅತ್ತೆ. ಕಬ್ನ ಕೊಟ್ಟಿದ ತಕ್ಷಣ ಇದೆಲ್ಲ ಸರಿ ಹೋಗಲ್ಲ, ಅದೆಲ್ಲ ನಂಬಿಕೆ ಅಷ್ಟೇ. ಕೆಲವು ನಂಬಿಕೆಗಳನ್ನ ಪಾಲ್ಸನ್ನ ಬಿಡಿ ಶ್ರಾವಣಿ ಮರೆ. ನಾನು ಹುಡ್ಕೊ ಬರ್ತೀನಿ, ಇರಿ. ಇದೇನ್ ಬೀಗ್ರೆ ಬದುಕಿರುವಾಗಲೇ ಹಾಲು ತುಪ್ಪ ಬಿಡ್ತಾ ಇದ್ದ? ಹಾಗಲ್ಲ ಬೀಗ್ರೆ, ಹಾಲಲ್ಲಿ ಕಬ್ಬಿಣದ ಅಂಶ ಇರುತ್ತಲ್ಲ, ಅದಕ್ಕೆ ತಂದೆ. ಅಯ್ಯೋ, ಕಬ್ಬಣದ ಅಂಶ ಅಲ್ಲ, ಕಬ್ಬಣನೇ ಬೇಕು. ಹೋಗ್ ತಗೊಂಬನ್ರಿ. ನಮ್ ತೋಳಿಡ್ಕೊ, ಇದು ಕಬ್ಬಣ ತೊಲೆ. ಈ ಮನೇಲಿ ಯಾರಿಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ವಲ್ಲ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಕತ್ತಮ್ಮ ಕೈ ಕೊಡು ಕತ್ತಮ್ಮ. ಅಯ್ಯೋ, ಹಿಡ್ಕೊ ಗಟ್ಟಿ ಹಿಡ್ಕೊ. ಅಯ್ಯಪ್ಪ, ಜೈ ಬಳಂಗ ಬಸ್ಯ ಮಹಾಗುರುವೇ. ಅಕಸ್ಮಾತ್ ಯಾರಾದ್ರೂ ಡಾಕ್ಟ್ರು ಬಂದ್ರೆ ನಾನು ಆಡ್ತಿರೋದು ಗೊತ್ತಾಗ್ಬಿಡುತ್ತಲ್ಲಪ್ಪ. ಶಿವ ಹೌದು ಮಾವ, ಹಂಗೆ ಮಾಡೋಣ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ 4 ದಿನ ಅಡ್ಮಿಟ್ ಮಾಡಿಸ್ಬಿಡೋಣ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಸರಿ ಹೋಗುತ್ತೆ. ಇದೇನಿದು ಇಷ್ಟೊಂದು ಶಕ್ತಿ ಬಂದಿದೆ ನನ್ನ ದೇಹದಲ್ಲಿ? ಎಲ್ಲಿದ್ದೀನಿ? ಅಯ್ಯೋ, ನೀವೆಲ್ಲ ಯಾಕೆ ನನ್ ಸುತ್ತಾ ಇದ್ದೀರಾ? ಇದೆಲ್ಲ ಗ್ರಹಗತಿಗಳಿಂದ ಆಗಿರೋದು. ಅಪ್ಪಿತಪ್ಪಿ ಶ್ರಾವಣಿ ಸುಬ್ರಹ್ಮಣ್ಯ ಏನಾದರೂ ಸೇರಿದ್ರು ಅಂದ್ರೆ ಈ ಮನೆಯಲ್ಲಿರೋ ಒಬ್ಬೊಬ್ಬರಿಗೂ ಪ್ರಾಣಾಪಾಯ ಇದೆ ಅಂತ ಹೇಳ್ಬೇಕು ನೀನು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಅವರನ್ನ ನಂಬಿಸೋ. ಲಕ್ಷ್ಮಿ 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 ಇದ ವಿಷಯ. ಜೈ ಬಳಂಗವಸ್ಯ ಮಹಾಗುರುವೇ. ನನಗೇನೋ ಗೋಚರವಾಗ್ತಾ ಇದೆ.